ಹಾಯ್ ಎವ್ರಿವನ್, ಇವತ್ತು ನಾನು ಒಂದು ಹೆಲ್ದಿ ಡೋಸಾ ರೆಸಿಪಿ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಒಳಗೆ 2 ಈರುಳ್ಳಿ ಕಟ್ ಮಾಡ್ಕೊಂಡದ್ದು ಹಾಕೊಂಡಿದ್ದೀನಿ. 1 ಚಮಚ ಎಣ್ಣೆ ಹಾಕೊಂಡಿದ್ದೀನಿ. 1 ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. 1 ಅಟ್ಕಾದಷ್ಟು ಪತ್ತಾ ಗೋಬಿ ಹಾಕೊಂಡಿದ್ದೀನಿ. 2 ಗೆಜ್ರಿಕಾಯಿ ಹಾಕೊಂಡಿದ್ದೀನಿ. ಈ ರೀತಿ ನಾನು ತುರ್ಕೊಂಡು ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಕೆಂಪು ಖಾರ ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕೊಂಡಿದ್ದೀನಿ. 2 ಚಮಚ ಶೆಜ್ವಾನ್ ಚಟ್ನಿ ಹಾಕೊಂಡಿದ್ದೀನಿ. 1 ಚಮಚ ಟೊಮೆಟೊ ಸಾಸ್ ಹಾಕೊಂಡಿದ್ದೀನಿ. ಇದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಡೋಸಾ ತವೆ ಇಟ್ಕೊಂಡಿದ್ದೀನಿ. ಡೋಸಾ ಬೆಟರ್ ತಗೊಂಡು ಈ ರೀತಿ ನಾನು ಡೋಸಾ ಮಾಡ್ಕೊಂಡಿದ್ದೀನಿ. ಅರ್ಧ ಚಮಚ ಬಟರ್ ಹಚ್ಕೊಂಡಿದ್ದೀನಿ. ನಾವು ಪಲ್ಯ ಮಾಡ್ಕೊಂಡಿದ್ದೇವಲ್ಲ, ಅದು ಹಾಕೊಂಡಿದ್ದೀನಿ. ಟೂಪು ಹಾಕೊಂಡಿದ್ದೀನಿ, ಕದ್ದುಕಸ್ ಮಾಡಿಕೊಂಡು ತುರಿದು ಹಾಕೊಂಡಿದ್ದೀನಿ. ಸ್ವಲ್ಪ ಚೀಸ್ ಹಾಕೊಂಡಿದ್ದೀನಿ. ಟೋಫು ಇಲ್ಲಾಂದರೆ ನೀವು ಪನ್ನೀರ್ನು ತುರಿದು ಹಾಕೋಬಹುದು. ನೋಡಿ, ಈ ರೀತಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಕ್ರಂಚಿ ಆಗೋ ತನಕ ಅಲ್ಟಿ ಪಲ್ಟಿ ಮಾಡಿಕೊಂಡು ನೀವು ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಮಾಡಿಕೊಂಡ್ರೆ ನೀವು ಮಕ್ಕಳಿಗೂ ಟಿಫನ್ ಒಳಗೆ ಕೊಡ್ಬೋದು. ನೋಡಿ, ಹೆಲ್ದಿ ಡೋಸಾ ರೆಡಿಯಾಗಿದೆ. ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.